ಹಲೋ ಎವ್ರಿವನ್, ಇಂದಿನ ದಿನ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಯಾರಿಗಿಷ್ಟ ಇಲ್ಲ ಅಂದರೂ ವೀಕ್ಲಿ ಒನ್ಸ್ ಆದರೂ ಎಲ್ಲರ ಮನೆಯಲ್ಲೂ ಈ ಬೇಳೆ ಸಾರು ಉಪ್ಪಿಟ್ಟನ್ನ ಎಲ್ಲ ತಾಯಂದಿರು ಮಾಡೇ ಮಾಡ್ತಾರೆ ಅನಿಸುತ್ತೆ. ಅದೇ ರೀತಿ ಇವತ್ತು ನಮ್ಮ ಮನೆಯಲ್ಲೂ ಸಹ ಉಪ್ಪಿಟ್ಟು ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಅನಂತರ ಅದೇ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಕಡಲೆಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಚಿಟಪಟ ಅಂದ ನಂತರ ಕಡಲೆಬೇಳೆ ಕೆಂಪಗಾದ ನಂತರ ಅದಕ್ಕೆ ನಾವು ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗೋದು. ಈರುಳ್ಳಿ, ಹಿಂಗು, ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಉಪ್ಪನ್ನು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅನಂತರ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬಟಾಣಿ ಎಲ್ಲವನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದು 50% ಫ್ರೈ ಮಾಡ್ಕೊಳ್ಳಿ. ಅನಂತರ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ರವೆ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನೀರನ್ನು ಸೇರಿಸ್ಕೊಂಡು ಒಂದು 4 to 5 minutes ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದ ನಂತರ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಕಲಿಸ್ಕೊಂಡು ಅದನ್ನು ನಾವು ಮಿನಿಮಮ್ 2 to 3 minutes ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನಮಗೆ ರುಚಿಕರವಾದಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಬಯಸ್ತೀನಿ.